ಹಲೋ, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದಲೇ ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. 5:15ಗೆ ಎದ್ದಿದ್ದೆ ಇವತ್ತು. 5:15ಗೆ ಎದ್ದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನಂತರ ಯೋಗ ಎಲ್ಲ ಮುಗಿಸ್ಕೊಂಡೆ. ತುಂಬ ದಿನ ಆಗಿತ್ತು ಯೋಗನ ಸ್ಟಾಪ್ ಮಾಡಿದ್ದೆ. ಏನಾದರೂ ಒಂದು ರೀಸನಿಂದ ಸ್ಟಾಪ್ ಮಾಡ್ತೀನಿ, ಮತ್ತು ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ತುಂಬ ಕಷ್ಟ. ಅಂದರೆ ಯೋಗ ಮಾಡಬೇಕಿದ್ರೆ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕಾಗತ್ತೆ. ನನ್ನ ಟೈಮ್ ಅಂದರೆ 6 ಗಂಟೆಗೆ ನಾನು ಎದ್ದೇಳುವಂತಹ ಟೈಮ್ ಇಲ್ಲ, ಅಂದರೆ ಯೋಗ ಎಲ್ಲ ಮಾಡಿಲ್ಲ ಅಂದರೆ. ಯೋಗ ಮಾಡಬೇಕು ಅಂದರೆ 5:15ಗೆ ಎದ್ದೇಳಬೇಕಾಗತ್ತೆ. ಅರ್ಧ ಗಂಟೆ ಟೈಮ್ ಆದರೂ ನಾನು ಕೊಡಲೇಬೇಕು ಯೋಗ ಮೆಡಿಟೇಷನ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಸ್ಟಾಪ್ ಆಗಿತ್ತು, ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೆ. ಇವಾಗ ವಾಪಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೇಗೂ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ, ಹೇಗೂ ಬೇಗ ಎದ್ದೇಳಬೇಕಲ್ವಾ ಅಂತ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಮೊದಲೇ ಎದ್ದು ಕೆಲಸಗಳನ್ನು ಶುರು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ಎದ್ದು ಯೋಗ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಇವತ್ತು ಜ್ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್, ಬೀಟ್ರೂಟು ಹಾಗೆ ನೆಲ್ಲಿಕಾಯಿ. ಆ್ಯಪಲ್ ತರೋದಕ್ಕೆ ಹೇಳಿದ್ದೆ, ABC ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ಹಸ್ಬೆಂಡ್ ತರೋದಕ್ಕೆ ಮರ್ತೋದ್ರು. ಸೊ ಹಾಗಾಗಿ ನಾನು ಇವತ್ತು ಕ್ಯಾರೆಟ್, ನೆಲ್ಲಿಕಾಯಿ ಆಮೇಲೆ ಬೀಟ್ರೂಟ್ನ ಹಾಕಿಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ಜ್ಯೂಸ್ ದಿನ ಕುಡಿಯಲ್ಲ ನಾವು, ವಾರಕ್ಕೆ 3 ಸಲ ಕುಡಿತೀವಿ. ಇದು ಕೂಡ ಅಷ್ಟೇ, ತುಂಬ ದಿನ ಆಯಿತು ಇದು ಕೂಡ ಸ್ಟಾಪ್ ಆಗಿತ್ತು ಅಂತಲೇ ಹೇಳ್ಬೋದು. ಫಂಕ್ಷನ್ ಎಲ್ಲ ಇರುತ್ತಲ್ವ, ಆ ಟೈಮಲ್ಲಿ ಇದನ್ನೆಲ್ಲ ನಮಗೆ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ಎಲ್ಲನೂ ವಾಪಸ್ ನಂದು ಬ್ಯಾಕ್ ಟು ನಾರ್ಮಲ್ ರುಟೀನ್ ಅಂತ ಹೇಳ್ತೀವಲ್ವ, ಆ ಥರ ಆಗಿದೆ ನನ್ನ ಒಂದು, ಅಂದರೆ ಪ್ರೆಸೆಂಟ್ ಈಗಿರುವಂತಹ ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ಜ್ಯೂಸ್ ಕುಡ್ದಾಗಿ ಆಮೇಲೆ ಅಲಸಂಡೆ ಎಲ್ಲ ಹೆಚ್ಚಿದ್ದಾಗಿದೆ. ಜೋರು ಮಳೆ ಬರ್ತಾಯಿದೆ ಹೊರಗಡೆ. ತುಂಬ ಜೋರು ಮಳೆ ಇದೆ ಇವತ್ತು. ಎಷ್ಟು ಜೋರು ಬರ್ತಾ ಇದೆ ಅಂತ ಹೇಳಿದರೆ ಈ ರೋಡ್ ಸೈಡಲ್ಲೆಲ್ಲ ಇಷ್ಟಿಷ್ಟು ದಪ್ಪ ನೀರು ಹೋಗ್ತಾ ಇದೆ. ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ. ಇವತ್ತು ಫುಲ್ ಡೇ ಇದೇ ಥರ ಇರುತ್ತೆ ಗೊತ್ತಿಲ್ಲ. ನಿನ್ನೆ ರಜೆ ಇತ್ತು ಮಕ್ಕಳಿಗೆ, ಇವತ್ತು ಇನ್ನೂ ಕೂಡ ಮೆಸೇಜ್ ಬಂದಿಲ್ಲ, ಆರ್ಡರ್ ಆಗಿಲ್ಲ ಅಂತ ಅನ್ಕೋತೀನಿ. ಆದರೆ ಇದೇ ಥರ ಮಳೆ ಮಂಗಳೂರಲ್ಲಿ ಕೂಡ ಇದ್ದರೆ ಖಂಡಿತವಾಗ್ಲೂ ರಜೆ ಕೊಡ್ತಾರೆ ಅಂತ ಅನ್ಕೋಬೋದು. ನಮ್ಮ ಆದ್ವಿ ಅಂತೂ ವೆಯ್ಟ್ ಮಾಡ್ತಾ ಇದ್ದಾಳೆ, ಬೆಳಗ್ಗೆ ಎದ್ಬಿಟ್ಟು ಮೊಬೈಲ್ ನೋಡ್ತಾನೆ ಇದ್ದಾಳೆ, ರಜೆ ಇರುತ್ತಾ ಅಂತ ಅಂದ್ಬಿಟ್ಟು. ಏನಾದರೂ ಮೆಸೇಜ್ ಯಾರಾದರೂ ಹಾಕಿದ್ದಾರೆ ಅಂತ ನೋಡ್ತಾನೆ ಇದ್ದಾಳೆ. ಅದೇ ಕೆಲಸ ಅವಳಿಗೆ, ಎಷ್ಟು ರಜೆ ಇದ್ರೂ ಅವಳಿಗೆ ಸಾಕಾಗೋದಿಲ್ಲ. ಹಾಗೆ ದೋಸೆಗೆ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ತೆಂಗಿನ ತುರಿ ರೆಡಿ ಮಾಡ್ತಾ ಇದ್ದೀನಿ. ತೆಂಗಿನ ತುರಿ ಹಾಕಿ ಹಾಗೆ ಕಾಯಿ ಮೆಣಸೆಲ್ಲ ಹಾಕಿಬಿಟ್ಟು ಸಿಂಪಲ್ಲಾಗಿ ಒಂದು ಚಟ್ನಿ ಕೂಡ ಮಾಡಿಕೊಂಡೆ. ಹಾಗೆ ಒಂದು ಒಗ್ಗರಣೆ ಕೂಡ ಹಾಕ್ಕೊಂಡೆ ಅದಕ್ಕೆ. ಇವತ್ತು ದೋಸೆ, ಬಾಜಿ ಹಾಗೆ ಚಟ್ನಿ. ದೋಸೆ ಮತ್ತು ಬಾಜಿ ಇದ್ದರೆ ಅಷ್ಟೊಂದು ಇಷ್ಟಪಡಲ್ಲ, ಮನೆಯಲ್ಲಿ ಚಟ್ನಿ ಬೇಕೇ ಬೇಕು ಎಲ್ರಿಗೂ ಕೂಡ. ಸೊ ಹಾಗಾಗಿ ಅದನ್ನು ಕೂಡ ಮಾಡಿಕೊಂಡೆ. ದೋಸೆ ಲಾಸ್ಟಿಗೆ ಮಾಡ್ತೀನಿ, ಅಂದರೆ ಬಿಸಿ ಬಿಸಿಯಾಗಿದ್ದರೆ ಚೆಂದ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ಎಲ್ಲವನ್ನು ಮುಗಿಸಿ ನಾನು ಕೊನೆಗೆ ದೋಸೆ ಮಾಡ್ತೀನಿ. ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು ಲಂಚ್ ಬಾಕ್ಸಿಗೆ ಮಧ್ಯಾಹ್ನಕ್ಕೆ. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಪಲ್ಯ ಆಯಿತು, ಅನ್ನ ಆಯಿತು, ಹಾಗೆ ಚಟ್ನಿ ಕೂಡ ಮಾಡಿಕೊಂಡೆ. ಇವಾಗ ಆಲೂಗಡ್ಡೆ ಬಾಜಿ, ಅಂದರೆ ಪಲ್ಯ ಅಂತ ಹೇಳ್ತೀವಲ್ವ, ಅದು ಮಾಡ್ತಾಯಿದ್ದೀನಿ. ಹಾಗೆ ಕುಕ್ಕರಲ್ಲಿ 1-2 ವಿಷಲ್ ನಾನು ಮೊದಲೇ ಕೂಗಿಸ್ಕೊಂಡಿದ್ದೆ. ಆಲೂಗಡ್ಡೆನ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಬೇಯಿಸ್ಕೊತೀನಿ. ನಂತರ ಈ ಥರ ಸಿಪ್ಪೆ ತೆಗೆಯೋದು. ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ರೀಲ್ಸ್ ನೋಡಿದೆ ನಾನು, ಅಂದರೆ ಬೇರೆ ಬೇರೆ ಮೆಥಡಲ್ಲಿ ಇದರ ಸಿಪ್ಪೆನ ತೆಗಿತಾರೆ. ಆದರೆ ನಾನು ಯಾವುದನ್ನು ಕೂಡ ಟ್ರೈ ಮಾಡಿಲ್ಲ ಇಲ್ಲಿ ತನಕ. ಟ್ರೈ ಮಾಡ್ಬೋದು ಬೇಕಿದ್ದರೆ ಯಾರಿಗಾದರೂ. ನನಗಿದೆ ಈಸಿ ಆಗುತ್ತೆ ಈ ಥರನೇ ತೆಗೆಯೋದು. ಮಾಮೂಲಿಯಾಗಿ ನಾನು ತೆಗಿತೀನಿ ಅಲ್ವ ಸಿಪ್ಪೆ, ಅದೇ ಥರ ತೆಗಿತೀನಿ. ಹಾಗೆ 1-2 ಗಡ್ಡೆ ಈರುಳ್ಳಿ, 1-2 ಹಸಿಮೆಣಸೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಬಾಜಿ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲನೂ ರೆಡಿ ಮಾಡಿಬಿಟ್ಟು ಹಾಗೆ ಕಿಚನ್ನ ಒಂದು ಸಲ ಡೀಪಾಗಿ ಕ್ಲೀನ್ ಮಾಡ್ಕೋತೀನಿ. ಎಲ್ಲ ಪಾತ್ರೆಗಳನ್ನು ತೊಳೆದು ಕ್ಲೀನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ದೋಸೆ ಮಾಡ್ಕೋತೀನಿ. ಆವಾಗ ಒಂಥರ ಖುಷಿ ಆಗುತ್ತೆ. ಕಿಚನೆಲ್ಲ ಕ್ಲೀನ್ ಇದ್ದರೆ ಕೊನೆಗೆ ದೋಸೆ ಮಾಡಿಕೊಂಡು ಟೀ ಮಾಡಿಕೊಂಡು ತಿನ್ನಬೇಕಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಹಾಗೆ ಹಿಟ್ಟು ಕೂಡ ರೆಡಿಯಾಗಿದೆ. ಕೆಲವೊಬ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ತುಂಬ ಕೋಲ್ಡ್ ಇರುತ್ತಲ್ವ ಕ್ಲೈಮೇಟ್, ಆ ಟೈಮಲ್ಲಿ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಯಾವಾಗಲೂ ಯಾವ ಟೈಮಲ್ಲಿ ಕೂಡ ಈ ಥರ ಹಿಟ್ಟು ರೆಡಿ ಮಾಡಿದರೆ, ಉದ್ದಿನ ಹಿಟ್ಟು ಹಾಕಿಬಿಟ್ಟು ಅಕ್ಕಿ ಉದ್ದು ಎಲ್ಲ ಹಾಕಿಬಿಟ್ಟು ಹಿಟ್ಟು ರೆಡಿ ಮಾಡ್ತೀವಲ್ವ, ಈ ಥರ ಇಡ್ಲಿ ದೋಸೆಗೆ ರೆಡಿ ಮಾಡಬೇಕಿದ್ರೆ ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗುತ್ತೆ. ತುಂಬ ಜನ ಹೇಳೋದು ಕೇಳಿದ್ದೀನಿ ನಾನು, ಸೆಕೆಗಾಲದಲ್ಲಿ ತುಂಬ ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗುತ್ತೆ. ಬಟ್ ಈ ಕೋಲ್ಡ್ ಟೈಮ್, ಅಂದರೆ ಚಳಿಗಾಲ ಮಳೆಗಾಲೆಲ್ಲ ಇರುತ್ತಲ್ವ, ಆ ಟೈಮಲ್ಲಿ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಯಾಕೋ ನಂಬಿಕೆ ಇಲ್ಲ. ಅಂದರೆ ನಾವು ಇವಾಗ ಅಕ್ಕಿ ಎಲ್ಲ ಹಾಕ್ತೀವಲ್ವ, ಆ ಪ್ರೋಸೆಸ್ ಕರೆಕ್ಟಾಗಿರಬೇಕಾಗತ್ತೆ. ಸೊ ಆ ರೀತಿ ಇದ್ದಾಗ ಈ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಯಾವುದೇ ಟೈಮಲ್ಲೂ ಅಂತ ಹೇಳ್ಬೋದು. ಸೊ ಹಾಗೆ ದೋಸೆಗೆ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡೆ. 1-2 ದಿನಕ್ಕೆ ಆಗುವಷ್ಟು ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋತೀನಿ, ಫ್ರಿಜ್ಜಲ್ಲಿ ಎತ್ತಿರ್ತೀನಿ. ಉಪ್ಪು ಹಾಕಿಬಿಟ್ಟು ಆವತ್ತಿನ ದಿನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಡೇಗೆ ಉಪ್ಪು ಹಾಕದೇ ಫ್ರಿಜ್ಜಲ್ಲಿ ಎತ್ತಿರ್ತೀನಿ. ಹಾಗೆ ಇದು ಅವತ್ತಿನ ದಿನ ನೈಟ್ ಮಾಡಿರುವಂತಹ ವಿಡಿಯೋ. ನಮ್ಮ ದೊಡ್ಡ ಮನೆಯಲ್ಲಿ ದೈವಕ್ಕೆ ಬರೆಸೋದಂತ ಹೇಳ್ತೀವಲ್ವ, ಪ್ರತಿ ವರ್ಷ ಕೂಡ ದೈವ ನಂಬಿರುವಂತಹ ಮನೆಯಲ್ಲಿ ಮಾಡ್ತಾರೆ. ಭೂತಕ್ಕೆ ಮಾಡೋದು ಅಂತ ಹೇಳ್ತೀವಿ ನಾವು ತುಳುವಿನಲ್ಲಿ, ಭೂತಗ್ ಅಂತ ಅಂದ್ಬಿಟ್ಟು. ಸೊ ಅದನ್ನು ಇಲ್ಲಿ ಇವಾಗ
ನಮ್ಮ ದೊಡ್ಡ ಮನೆಯಲ್ಲಿ ಇವತ್ತು ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಎಲ್ಲರೂ ಸೇರಿಬಿಟ್ಟು ಇಲ್ಲಿ ಚಿಕನ್ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ದೈವ ಅಂತ ಅಂದಮೇಲೆ ಚಿಕನ್ ಇದ್ದೇ ಇರುತ್ತೆ ಅಂತ ಅಂದ್ಕೋತೀನಿ. ಕೆಲವೊಂದು ಕಡೆ ಕೆಲವೊಂದು ದೈವಕ್ಕೆ ಚಿಕನ್ ಕೊಯ್ಯೋದಕ್ಕೆಲ್ಲ ಇರುತ್ತಲ್ವ. ಸೊ ಅದೆಲ್ಲ ಆಗಿ ಇವಾಗ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಚಿಕನ್ನ. ಹಾಗೆ ನಾವು ಗಂಡ್ಮಕ್ಳು ಪಾಪ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಹೆಣ್ಮಕ್ಳ ಕತೆ ನೋಡಿ. ಈ ಕಡೆ ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹೀಗೆ ಮಾತಾಡಿಕೊಂಡು ದಂಶರಸ್ ಎಲ್ಲ ಆಟ ಆಡ್ತಾಯಿದ್ವಿ. ಮಕ್ಕಳಿದ್ರು, ತುಂಬ ಮಕ್ಕಳು ಅವರ ಪಾಡಿಗೆ ಅವರು ಆಟ ಆಡ್ಕೊಂಡಿದ್ರು. ನಾವು ಕೂಡ ಜಾಯಿನ್ ಆಗಿಬಿಟ್ಟು ಸ್ವಲ್ಪ ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. 11 ಗಂಟೆ 11:15 ಗಂಟೆ ಈ ಥರ ಆಗುತ್ತೆ ಊಟ ಮಾಡಬೇಕಿದ್ರೆ, ತುಂಬ ಲೇಟ್ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಈ ಥರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲ ಅಂತ ಹೇಳಿದರೆ ಟೈಮ್ ಪಾಸೇ ಆಗೋಲ್ಲ. ಸೊ ಹಾಗಾಗಿ ಇವಾಗ ಅಲ್ಲಿ ಎಲ್ಲರೂ ಹೋಗಿದ್ದೀವಿ. ಈ ವರ್ಷ ಸ್ವಲ್ಪ ಮಳೆ ಎಲ್ಲ ಇತ್ತಲ್ವ, ಹಾಗಾಗಿ ಜನ ತುಂಬ ಕಡಿಮೆ. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಜನ ಎಲ್ಲ ಜಾಸ್ತಿ ಬರ್ತಾಯಿದ್ರು. ಜೋರು ಮಳೆ ಇತ್ತು ಇವತ್ತಿನ ದಿನ. ಸೊ ಹಾಗಾಗಿ ಸ್ವಲ್ಪ ಜನ ಎಲ್ಲ ಕಡಿಮೆ ಇತ್ತು. ಕರೆಕ್ಟಾಗಿ ವಿಡಿಯೋ ಎಲ್ಲ ನನಗೆ ಮೊದಲೇ ಮಾಡೋದಕ್ಕಾಗಿರಲಿಲ್ಲ. ಇದು ಕೊನೆಗೆ ಮಾಡಿರುವಂತಹ ವಿಡಿಯೋ. ಕೈಯೆಲ್ಲ ಮುಗ್ದಾಗಿದೆ ಆಲ್ರೆಡಿ. ಎಲ್ಲರೂ ಬಂದು ಕೈಯೆಲ್ಲ ಮುಗ್ದಾಗಿದೆ. ಇದು ಕೊನೆಗೆ ಮಾಡಿದ್ದು, ಸಂದೀಪ್ ಮಾಡಿದ್ದು ಸ್ವಲ್ಪ ವಿಡಿಯೋ ಅಲ್ಲಿ. ಸೊ ಇಲ್ಲಿ ಮಕ್ಕಳು ನೋಡಿ ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಚಿಕ್ಕ ಮಕ್ಕಳೆಲ್ಲ ಹೋಗ್ತಾರೆ, ನಾವು ಮಾಡ್ತೀವಿ ಅಂತ. ಬಟ್ ಅವರಿಗೆ ಆ್ಯಕ್ಟಿಂಗ್ ಮಾಡಿ ತೋರಿಸೋದಕ್ಕೇ ಬರಲ್ಲ. ಯಾರು ಮರ ನಿನ್ನ ಹರೀಶ ಹೆಂಗ್ ಬ್ಲಾಗ್ ಬರ್ಪ ಬಾಜಲ್ ಕೊರು ಮಾತ್ರ ಜಿನತ್ತ ಕಟ್ಟುವನ್ ಪೋನು ದೇವರ ಪ್ರಸಾದ ದೀಪ ಜಾಸ್ತಿ ಬರಲಿ. ವರ ಮಾತ್ರ சியா கொஞ்சம் பூ பாட்டியா இப்படு ஓல்ல டிக்கே வந்து பாருங்க இதுண்டா ನಿಕ್ಕಿಚ್ಚಿ ಮೇ ಸಂದೀಪ್ ಗಿಚ್ಚಿ ಬೊಂಡ ಕೋಶ ಮಗು ಬತ್ತೆ ಗುಲ್ಗಿ ಹತ್ತಿ Jarus. Yes. Sabekas. Siap. Joki. Joki.
ಹಾಗೆ 11 ಗಂಟೆಗೆ ಎಲ್ಲ ರೆಡಿ ಆಯಿತು. ಅಂದರೆ ಊರಿನ ಕೋಳಿ ಸುಕ್ಕ ಎಲ್ಲ ರೆಡಿ ಆಯಿತು. ಅದೇ ಸ್ವಲ್ಪ ಲೇಟ್ ಆಗೋದು, ಅದಂದರೆ ಲೇಟಾಗಿ ಮಾಡುವಂಥದ್ದು. ಅದೊಂದು ಕೆಲಸ ಉಳಿದಿರತ್ತೆ, ಮತ್ತೆ ಅಡುಗೆ ಎಲ್ಲ ಆಗಿರುತ್ತೆ ಮೊದಲೇ. ಊರಿನ ಕೋಳಿ ಸುಕ್ಕ ಇತ್ತು, ಟೈಸನ್ ಕೋಳಿ ಸುಕ್ಕ ಇತ್ತು, ಹಾಗೆ ಕೋಳಿ ಸಾರು, ಊರಿನ ರೊಟ್ಟಿ ನೋಡಿ ಇದು ಈ ಥರ ಮಾಡ್ತಾರೆ ಮನೆಯಲ್ಲಿ ಮಾಡುವಂಥ ರೊಟ್ಟಿ. ಹಾಗೆ ಪೇಟೆಯಿಂದ ತಂದಿರುವಂಥ ರೊಟ್ಟಿ ಕೂಡ ಇತ್ತು. ಆಮೇಲೆ ರಸಮ್ ಇತ್ತು, ಅನ್ನ ಇತ್ತು. ಇಷ್ಟೇ ಸಿಂಪಲ್ ಆಗಿರುತ್ತೆ ಊಟ ಮಾತ್ರ, ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಇತ್ತು ಸಿಂಪಲ್ಲಾಗಿ ಇವತ್ತಿನ ಒಂದು ಡೇ ಈ ಥರ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ನಾನು. ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.